ಲ್ಯಾಂಡ್ ಲಾರ್ಡ್ ಇದು ಅಳಿದವರ ಕತೆ ಅಲ್ಲ, ಅಳಿದು ಉಳಿದವರ ಕತೆ ಅಂತ ಜಡೇಶ್ ಕೆ ಹಂಪಿ ಹಾಗೂ ದುನಿಯಾ ವಿಜಯ್ ಅವರ ಕಾಂಬಿನೇಷನ್ ಅಲ್ಲಿ ಬಂದಂತ 1980s ಅಲ್ಲಿ ನಡೆಯುವಂತ ಚಿತ್ರ. ಇದರ ಒನ್ ಲೈನ್ ಸ್ಟೋರಿ ಏನಪ್ಪಾ ಅಂದ್ರೆ, ಹಳ್ಳಿಯ ಕ್ರೂರ ಭೂಮಾಲೀಕರ ವಿರುದ್ಧ ಅಂದ್ರೆ ಲ್ಯಾಂಡ್ ಲಾರ್ಡ್ ಗಳ ವ್ಯವಸ್ಥೆಯ ವಿರುದ್ಧ ಯಂಗ್ ಕಾನ್ಸ್ಟೇಬಲ್ ಒಬ್ರು ಚಾಲೆಂಜ್ ಮಾಡಿದಾಗ ಅಂಡ್ ಒಂದು ಕುಟುಂಬವನ್ನು ಜೀವಂತವಾಗಿ ಸುಟ್ಟಾಕ್ದಾಗ ದುನಿಯಾ ವಿಜಯ್ ಅವರು ಹೇಗೆ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾರೆ ಅಂಡ್ ಈ ಪ್ರೊಸೆಸ್ ಅಲ್ಲಿ ಇವರ ಜೊತೆ ಅಂಡ್ ಇವರ ಫ್ಯಾಮಿಲಿ ಜೊತೆ ಏನೆಲ್ಲ ಆಗುತ್ತೆ ಅನ್ನೋದು ಸಿನಿಮಾದ ಪ್ಲಾಟ್. ಇನ್ನು ಈ ಫಿಲಂ ಅಲ್ಲಿ ರಾಜ್ ಬಿ ಶೆಟ್ಟಿ ಅವರ ಖಡಕ್ ವಿಲ್ಲನ್ ರೋಲ್ ಹೇಗಿದೆ, ರಚಿತಾ ರಾಮ್ ಅವರ ವೈಲೆಂಟ್ ಲುಕ್ ಇಷ್ಟ ಆಯ್ತಾ, ಮತ್ತೆ ಫಿಲಂ ಅಲ್ಲಿ ಏನೇನ್ ಇಷ್ಟ ಆಯ್ತು ಹಾಗೆ ಏನ್ ಇಷ್ಟ ಆಗ್ಲಿಲ್ಲ ಎಲ್ಲಾನು ಮಾತಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಒಂದು ಲೈಕ್ ಮಾಡಿ. ಈ ಫಿಲಂ ಅಲ್ಲಿ ನನಗೆ ಇಷ್ಟ ಆಗಿದ್ದು ಅಂದ್ರೆ ಅದು ಸಿನಿಮಾದ ಪ್ರೆಸೆಂಟೇಷನ್. ಅದರಲ್ಲೂ ದುನಿಯಾ ವಿಜಯ್ ಅವರ ರಾಚಯ್ಯ ಅನ್ನೋ ಕ್ಯಾರೆಕ್ಟರ್ ನ ಇವ್ರು ತೋರಿಸಿರೋ ರೀತಿ. ಇನ್ನು ಫಸ್ಟ್ ಆಫ್ ಅಲ್ಲಿ ಸಿನಿಮಾಗೆ ಬೇಕಾಗಿರುವಂತ ಪ್ರಾಪರ್ ವರ್ಡ್ ನ ಇವರು ಕ್ಲೀನ್ ಆಗಿ ಬಿಲ್ಡ್ ಮಾಡ್ಕೊಂಡಿದ್ದಾರೆ. ಹಾಗೆ ಎಲಿವೇಶನ್ಸ್ ನ ಎಲ್ಲಿ ಕೊಡ್ಬೇಕು ಅಲ್ಲಿ ಪ್ರಾಪರ್ ಆಗಿ ಕೊಟ್ಟಿದ್ದಾರೆ, ಮತ್ತೆ ಯಾವ್ದನ್ನು ಕೂಡ ಡ್ರ್ಯಾಗ್ ಮಾಡದೆ ಕ್ಲೀನ್ ಆಗಿ ಪ್ಲೇಸ್ ಮಾಡಿದ್ದಾರೆ. ಇನ್ನು ಸೆಕೆಂಡ್ ಹಾಫ್ ಅಲ್ಲಿ ಬರುವಂತ ಫೈಟ್ಸ್ ಎಲ್ಲ ಚೆನ್ನಾಗಿದ್ದು, ಪೊಲೀಸ್ ಸ್ಯಾರಿ ಸೀನ್ ಅಂತೂ ತುಂಬಾ ಇಷ್ಟ ಆಗುತ್ತೆ. ಅಷ್ಟೇ ಅಲ್ಲ, ಇನ್ನ ತುಂಬಾ ವಿಸಿಲಿ ಮೂಮೆಂಟ್ಸ್ ಗಳು ಈ ಫಿಲಂ ಅಲ್ಲಿ ಇದೆ. ದುನಿಯಾ ವಿಜಯ್ ಅವರ ಆಕ್ಟಿಂಗ್ ವಿಚಾರಕ್ಕೆ ಬಂದ್ರೆ ಇವರ ಸ್ಕ್ರಿಪ್ಟ್ ಸೆಲೆಕ್ಷನ್ ಚೆನ್ನಾಗಿದೆ. ಈ ಫಿಲಂ ಅಲ್ಲಿ ಇವರ ಪರ್ಫಾರ್ಮೆನ್ಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಅಷ್ಟೇ ಅಲ್ಲ, ಎಮೋಷನ್ಸ್ ಆಗಿರ್ಬೋದು, ಆಕ್ಷನ್ಸ್ ಆಗಿರ್ಬೋದು ಎಲ್ಲ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ. ಇದನ್ನ ನೋಡಿದಾಗ ನನ್ಗನ್ಸಿದ್ದೇನಪ್ಪಾ ಅಂದ್ರೆ, ಜಡೇಶ್ ಅವರು ವಿಜಯ್ ಅವರಿಂದ ಹೇಗೆ ಔಟ್ಪುಟ್ ತಗೋಬೇಕು ಅಂತ ತಿಳ್ಕೊಂಡು ಚೆನ್ನಾಗಿ ತಗೊಂಡಿದ್ದಾರೆ ಅಂತ ಅನಿಸ್ತು. ಇನ್ನು ರಚಿತಾ ರಾಮ್ ಅವರ ಪರ್ಫಾರ್ಮೆನ್ಸ್ ಕೂಡ ಇದರಲ್ಲಿ ಚೆನ್ನಾಗಿದೆ. ಫಸ್ಟ್ ಹಳ್ಳಿ ಕ್ಯಾರೆಕ್ಟರ್ಗೆ ಇವರು ಸೂಟ್ ಆಗ್ತಾರ ಅಂತ ಡೌಟ್ ಇತ್ತು, ಆದ್ರೆ ಇವರ ಔಟ್ಲುಕ್ ತುಂಬಾ ನ್ಯಾಚುರಲ್ ಆಗಿ ಬಂದಿದೆ. ಹಾಗೆ ಉಮಾಶ್ರೀ ಅವರ ಆಕ್ಟಿಂಗ್ ಮಾತ್ರ ಇಂಪ್ರೆಸಿವ್ ಆಗಿತ್ತು. ಇವ್ರಿಗೆ ಕೊಟ್ಟಿರುವಂತ ಟೈಮ್ ಶಾರ್ಟ್ ಆದ್ರೂ ಕೂಡ ಎಲ್ಲರನ್ನು ಇಂಪ್ರೆಸ್ ಮಾಡಿ ಹೋಗ್ತಾರೆ. ರಾಜ್ ಬಿ ಶೆಟ್ಟಿ ಅವರು ಅವರ ಆಕ್ಟಿಂಗ್ ಸ್ಕಿಲ್ ನ ಇಲ್ಲಿ ಮತ್ತೆ ಪ್ರೂವ್ ಮಾಡಿದ್ದಾರೆ. ಕೋಲಾರ ಸೈಡ್ ಭಾಷೆಯಲ್ಲಿ ವಿಲ್ಲನ್ ಆಗಿ ಇವರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅಂಡ್ ಎಂಟೈರ್ ಫಿಲಂ ಅಲ್ಲಿ ಅದನ್ನ ಕ್ಯಾರಿ ಮಾಡಿದ್ದಾರೆ. ಬಟ್ ನಾನ್ ಸ್ವಲ್ಪ ಇನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಅದು ಬಿಟ್ಟು ರಾಕೇಶ್ ಅಡಿಗ, ಅಚ್ಯುತ್ ಕುಮಾರ್, ಭಾವನಾ ರಾವ್, ವಿಜಯ್ ಅವರ ಮಗಳು ಎಲ್ಲರ ಪರ್ಫಾರ್ಮೆನ್ಸ್ ಕೂಡ ಇಲ್ಲಿ ಚೆನ್ನಾಗಿತ್ತು. ಇನ್ನು ಈ ಫಿಲಂ ಅಲ್ಲಿ ನೆಗೆಟಿವ್ ಅಂತ ಬಂದ್ರೆ, ಅದು ಕೆಲವೊಂದು ಡ್ರಾಮಾನ ಇನ್ನ ಬೆಟರ್ ಆಗಿ ಮಾಡಬಹುದಿತ್ತು ಅಂತ ಅನಿಸ್ತು. ಅಂಡ್ ಕೆಲವೊಂದು ಸೀನ್ ಬೇಕಾಗಿರ್ಲಿಲ್ಲ, ಅದನ್ನ ಆಡ್ ಮಾಡಿದ್ದಾರೆ. ಇದಿಷ್ಟು ಬಿಟ್ಟು ಇದು ಒಂದು ಒಳ್ಳೆ ಫಿಲಂ ಆಗಿದೆ. ಫೈನಲಿ ನನ್ನ ಕೇಳಿದ್ರೆ ವಿಜಯ್ ಅವರ ಆಕ್ಟಿಂಗ್, ಸ್ಟೋರಿ ಎಲ್ಲ ಚೆನ್ನಾಗಿದೆ. ಈ ಲಾಂಗ್ ವೀಕೆಂಡ್ಗೆ ಫ್ಯಾಮಿಲಿ ಜೊತೆ ನೋಡೋದಕ್ಕೆ ಇದೊಂದು ಒಳ್ಳೆ ಫಿಲಂ ಆಗಿದೆ. ನೀವು ಹೋಗಿ ಎಂಜಾಯ್ ಮಾಡಿ. ಹಾಗೆ ನೀವೇನಾದ್ರೂ ಈ ಫಿಲಂನ ಆಲ್ರೆಡಿ ನೋಡಿದ್ರೆ ನಿಮ್ಗೆ ಈ ಫಿಲಂ ಹೇಗೆ ಅನಿಸ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.